ನನಗೆ ಸತತವಾಗಿ 6 ತಿಂಗಳು ಹತ್ರ 1 ವರ್ಷ ನಾನು ಬೆಡ್ ರಿಡನ್ ಅಂತ ಹೇಳ್ಬೋದು. ಅದು ಏನ್ ಕಾಯಿಲೆ ಅಂತ ಡಾಕ್ಟರ್ಸ್ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅದು ಸದಾ ಅದು ಎಷ್ಟೋ ಕಡೆ ನಮ್ಮ ತಾಯಿ ತೋರಿಸಿದ್ರು, ಎಲ್ಲವೂ ತೋರಿಸಿದ್ರು. ಒಂದ್ ದಿವಸ ಅಚಾನಕ್ ಆಗಿ ಮಂಗಳಕ್ಕ ಅವ್ರಿಗೆ ಬೆಳಗ್ಗೆ ಅಮೃತ ವೇಳೆ ಟಚ್ ಮಾಡಿರೋದು, ಈ ಆತ್ಮ ಇಂಥ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ. ಅದು ಶೈಲಜಕ್ಕ ಅವ್ರಿಗೆ ಅವರ ಒಂದು ತಂಗಿಯ ಅಣ್ಣನ ಮಗನ ಮೂಲಕ ಗೊತ್ತಾಗಿ ಇಮಿಡಿಯೇಟ್ ಬೆಳಗ್ಗೆ ನಾರಾಯಣ ಬಾಯಿ ಕಾರ್ ತಗೊಂಡ್ ಬಂದ್ಬಿಟ್ಟು, ಅವಾಗ ಫಿಯೇಟ್ ಕಾರ್ ಇತ್ತು. ಎಷ್ಟು ಜನ ಫಿಯೇಟ್ ಕಾರ್ ನೋಡಿದೀರಾ? ಆ ಫಿಯೇಟ್ ಕಾರ್ ಅಲ್ಲೇನೆ ಸೊ ನನ್ನ ಬೆಂಗಳೂರಿಗೆ ಮಂಗಳಕ್ಕ ಅವರು ನಾರಾಯಣ ಬಾಯಿ ಕರ್ಕೊಂಡು ಹೋಗಿ ಸೊ ಮಲ್ಯ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿಸಿ ವಿತಿನ್ ಸ್ವಲ್ಪ ಗಂಟೆಗಳಲ್ಲಿ ಡಾಕ್ಟರ್ ಡಯಾಗ್ನೋಸ್ ಮಾಡಿ, ಸೊ ಡಾಕ್ಟರ್ ಹೇಳ್ತಾರೆ ನೀವು ಇನ್ನೊಂದ್ ಸ್ವಲ್ಪ ದಿನ ತಡವಾಗಿ ಬಂದಿದ್ರೆ ನಿಮ್ಮ ಒಂದು ಇನ್ಫೆಕ್ಷನ್ ನಿಮ್ಮ ಎಲ್ಲಾ ದೇಹಕ್ಕೆ ಹರಡ್ತಾ ಇತ್ತು, ಅದು ಬಹಳ ಕಷ್ಟ ಆಗ್ತಾ ಇತ್ತು. ಸೊ ನಾನು ಯಾವತ್ತೂ ಕೂಡ ಅದು ನೆನಪು ಮಾಡ್ಕೊಳ್ತೀನಿ, ಬಾಬಾ ಒಂದು ಕುಮಾರನ ಮೂಲಕ ಈ ಒಂದು ಕುಮಾರ್ಗೆ ಮತ್ತೊಂದು ಜೀವನವನ್ನ ಕೊಟ್ಟಿದ್ದಾರೆ ಅಂತ. ಸೊ ಅವತ್ತಿಂದ ಮಂಗಳಕ್ಕ ಅವ್ರು ಹೇಳೋರು, ಸೊ ನಾನು ಹುಷಾರಾಗಿ ಬಂದ್ಮೇಲೆ ನೀನ್ ಯಜ್ಞಕ್ಕೆ ರಿಟರ್ನ್ ಕೊಡ್ಬೇಕು ಅಂತ. ಅಕ್ಕವ್ರಿಗೆ ಬಾಬಾ ಕೊಡಿಸ್ಕೊಡ್ರಿ ಅಂತ. ಸೊ ಇವತ್ತು ಅನ್ಕೊಳ್ತೀನಿ, ಬಾಬಾ ಈ ಆತ್ಮದ ಮೂಲಕ ಎಲ್ಲವನ್ನ ಮಾಡಿಸ್ತಾ ಇದ್ದಾರೆ, ಇನ್ನೂ ಮಾಡಿಸ್ಲಿ. ಅದರಲ್ಲಿ ಪಾಲು ನಾರಾಯಣ ಬಾಯಿದು ಕೂಡ ಇದೆ. ಸೊ ಈ ರೀತಿ ಹೇಳ್ತಾ ಹೋದ್ರೆ ನಾರಾಯಣ ಬಾಯಲ್ಲಿ ಅವಾಗಲೇ ಹೇಳೋದಂತ ಬಹಳ ನಿರಂಕಾರಿ, ಸೊ ಬಹಳ ಸೌಮ್ಯ. ಅವಾಗಲೇ ಹೇಳದಂಗ ಅವರು ದೊಡ್ಡವರಾಗ್ಲಿ ಚಿಕ್ಕವರಾಗಿರ್ಲಿ ಎಲ್ಲರಿಗೂ ಒಂದೇ ಸಮಾನವಾದಂತ ಗೌರವವನ್ನ ಕೊಡ್ತಾರೆ. ಸೊ ಎಲ್ಲರಿಗೂ ಕೂಡ ಅಕ್ಕಂದ್ರಾಗ್ಲಿ ಅಣ್ಣಂದ್ರಾಗ್ಲಿ ಎಲ್ಲರಿಗೂ ಸಮಾನವಾದ ಪ್ರೀತಿ, ಸಮಾನವಾದ ದೃಷ್ಟಿ. ಇನ್ನೊಂದು ಅವರಲ್ಲಿ ಏನಂದ್ರೆ ಸದಾ ಖುಷಿಯಾಗಿರ್ತಾರೆ. ಯಾಕೆ ಖುಷಿಯಾಗಿರ್ತಾರೆ ಹೇಳಿ? ಅವ್ರೊಂದ್ಸಲ ಹೇಳಿದ್ರು, ಹಳೇದನ್ನ ಯಾವ್ದೋ ಅವ್ರ ನೆನ್ಪೋ ಇಟ್ಕೊಳ್ಳಲ್ಲ. ಹೌದಾ ಅಲ್ವಾ? ಯೋಚನೆ ಮಾಡಿ, ಹಳೇದಿಲ್ ಒಳಗಡೆ ಇದ್ರೆ ಖುಷಿ ಇರುತ್ತ, ಮಾತು ಬರತ್ತೆ, ಮಾತು ಅಲ್ಲೇ ಅವ್ರು ಅದನ್ನೆಲ್ಲ ಫಿನಿಶ್ ಮಾಡ್ತಾರೆ. ಏನಣ್ಣವ್ರ ಅದಕ್ಕೆ ಅವ್ರು ಖುಷಿಯಾಗಿರ್ತಾರೆ. ಸೊ ಅದಕ್ಕೆ ನಾನು ಅವ್ರ ಹತ್ರ ನೋಡಿ ಕಲ್ತ್ಕೊಂಡಿರುವಂತದ್ದು. ಈ ರೀತಿ ಹೇಳ್ತಾ ಹೋದ್ರೆ ಬಹಳಷ್ಟಿದೆ. ಸೊ ಅಣ್ಣವ್ರಿಗೆ ಮತ್ತೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ರಾತ್ರಿನೇ